ಗುಡ್ ಮಾರ್ನಿಂಗ್. ಓಂ ಶಾಂತಿ. ಆರೋಗ್ಯವಾಗಿರಬೇಕು, ನಮ್ಮ ಲೈಫ್ ಸ್ಕಿಲ್ಸ್ ಚೆನ್ನಾಗಿರ್ಬೇಕಂದ್ರೆ ಈ ಸ್ಕಿಲ್ಸಲ್ಲಿ ಈ ಆರೋಗ್ಯ ಮೆಡಿಟೇಷನ್ ಅನ್ನೋದು ಕೂಡ ಒಂದು ಬರುತ್ತಂತೆ. ನನಗೆ ಮೊನ್ನೆ ಕ್ಲಾಸಲ್ಲಿ ಕೂತಾಗ ಹೇಳ್ತಾ ಇದ್ರು, ಮೆಡಿಟೇಷನ್ ಮಾಡಿದ್ರೆ ನನ್ನ ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಭಾಳ ತುಂಬ ಹೆಲ್ಪ್ ಆಗುತ್ತಮ್ಮ ಮಾತು. ನಾವು ಅಂದ್ಕೊಳ್ತೀವಿ ಏನು ಸಂಬಂಧ ಮೆಡಿಟೇಷನ್ಗೂ ಜೀವನಕ್ಕೂ ಕಷ್ಟಗಳಿಗೂ ಅಂತ ಹೇಳ್ಬಿಟ್ಟು. ನಮ್ಗೆ ಗೊತ್ತಾ, ಕೆಲವು ಸಾರಿ ನಿರ್ಧಾರ ತೊಗೋಬೇಕಂದ್ರೆ ನನಗೆ ಸರಿ ಅನಿಸಿದ್ದೆ ನಾನು ತೊಗೊಂಡ್ಬಿಡ್ತೀನಿ. ಕೆಲವೊಂದು ಸರಿ ವಿಚಾರ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಸರಿ ತಪ್ಪಂತ ನಿರ್ಧಾರ ಮಾಡೋದ್ರೊಳಗಾಗಿ ನಾನು ಹೇಳ್ಬಿಟ್ಟಿರ್ತೀನಿ ನನ್ನ ಸ್ಟೇಟ್ಮೆಂಟ್ನ, ಇದಕ್ಕೆ ಹೀಗೆ ಅಂತ ಹೇಳ್ಬಿಟ್ಟು. ಇದಕ್ಕೆ ನಿಜವಾಗಿ ಬ್ರೇಕ್ ಹಾಕಬೇಕು ಅಂದರೆ ನಾನು ನಿಜವಾಗಿ ಮೆಡಿಟೇಷನ್ ಮಾಡಿದ್ರೆ ಮಾತ್ರ ನಮ್ಮ ಬ್ರೇಕ್ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ, ನನ್ನ ಥಾಟ್ ಪ್ರೋಸೆಸ್ನ ಸ್ಲೋ ಮಾಡ್ಕೊಳ್ಳುತ್ತೆ. ಯಾವಾಗ ನನ್ನ ಥಾಟ್ ಪ್ರೋಸೆಸ್ ಕಡಿಮೆ ಸ್ಲೋ ಆದಾಗ ನಾನು ವಿಚಾರ ಮಾಡ್ತೀನಿ, ಇದರಿಂದ ನನಗೆ ಉಪಯೋಗ ಇದೆಯಾ, ಅಥವಾ ನಾನು ಅವ್ರಿಗೆ ಈ ಥರ ಮಾತಾಡಬಾರ್ದಾ, ಇದರಿಂದ ರಿಪ್ಲಿಕೇಶನ್ಸ್ ಏನು ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸೆಕೆಂಡ್ ಕೂಡ ಆಲೋಚನೆ ಮಾಡ್ದೇ ಮಾತಾಡ್ತತೆ ಮೆಡಿಟೇಷನ್ ಇಲ್ಲದ ಜೀವನ. ಅಂದರೆ ಅದೇ ಮೆಡಿಟೇಷನ್ ರೆಗ್ಯುಲರಾಗಿ ನಾವು ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ಆ್ಯಕ್ಚುಲಿ ಪವಿತ್ರತೆಯಿಂದನೇ ನಮಗೆ ಶಾಂತಿ ಸಿಗುತ್ತೆ. ಪವಿತ್ರತೆ ಅಂದರೆ ಯಾವುದಪ್ಪ ಅಂದರೆ, ಈವನ್ ನನ್ನ ದೃಷ್ಟಿಯಲ್ಲೂ ಕೂಡ ಪವಿತ್ರತೆ ಇರಬೇಕು, ನನ್ನ ಮನಸ್ಸಲ್ಲೂ ವಿಚಾರಗಳು ಏನು ಬರ್ತಾವಲ್ಲ, ಥಾಟ್ಸ್ ಬರ್ತಾವಲ್ಲ, ಅದ್ರ ಮೇಲೆ ಕೂಡ ಪವಿತ್ರತೆ ಇರಬೇಕು ಮಾತು. ಸೊ ಆವಾಗ ಇದ್ದಾಗ ಮಾತ್ರ ನನಗೆ ಹೆಲ್ಪ್ ಆಗುತ್ತೆ. ಸೊ ಸಂಕಲ್ಪದಲ್ಲಿ, ಮಾತಲ್ಲಿ, ದೃಷ್ಟಿನಲ್ಲಿ, ಈ ಮೂರಲ್ಲಿ ನಾವು ನಿಜವಾಗಿ ಫಿಲ್ಟರ್ ಮಾಡಿದ್ರೆ ಪವಿತ್ರತೆನ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೆ ನಿಜ. ಆದರೆ ನನ್ನ ಕಾರ್ಯ, ನಾನು ಮಾಡ್ತಕ್ಕಂಥ ಚಟುವಟಿಕೆಗಳು, ನಾನು ಯಾರು ಕೂಡ ಮಾತಾಡಬೇಕಾದ್ರೂ ಕೂಡ ನಿಧಾನವಾಗಿ ಆಲೋಚನೆ ಮಾಡ್ತೀವಿ ಮಾತನ್ನು. ಸೊ ಇದು 3 ಸ್ಟೇಜ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳೋದು ಭಾಳ ಅವಶ್ಯಕತೆ ಇರುತ್ತೆ. ಸೊ ಎಲ್ಲೇವರೆಗೂ ನಾನು ಶಾಂತವಾಗಿರೋಕ್ಕೆ ಪ್ರಯತ್ನ ಪಡಲ್ವೋ ಅಲ್ಲೇವರೆಗೂ ನನಗೆ ಬ್ಯಾಲೆನ್ಸಿಂಗ್ ಮಾಡೋ ಸ್ವಲ್ಪ ಟಫ್ ಅನಿಸುತ್ತೆ, ಕಷ್ಟ ಅನಿಸುತ್ತೆ. ಸಣ್ಣ ವಿಷಯನೂ ಟ್ರಿಗರ್ ಆಗಿಬಿಡುತ್ತೆ ಮೈಂಡು. ಒಂದ್ಸರಿ ಇದು ಬೇಕಾ ಬೇಡ ಅಂತಲೂ ವಿಚಾರ ಮಾಡಲ್ಲ. ಆಮೇಲೆ ತುಂಬ ಬೇಜಾರಾಗಿ ಫ್ಯಾಮ್ಲಿ ಮೇಲೆಲ್ಲ ಎಫೆಕ್ಟ್ ಆಗುತ್ತೆ. ಆಮೇಲೆ ನನ್ನ ದೇಹದ ಹಾರ್ಮೋನ್ಸ್ ಮೇಲೆ ಇಂಬ್ಯಾಲೆನ್ಸ್ ಆಗುತ್ತೆ. ಇದು ಸೂಕ್ಷ್ಮನೇ, ಬಟ್ ಇದರ ಗೂಢಾರ್ಥ ಭಾಳ ಇರುತ್ತೆ. ಸೊ ಹಾಗಾಗಿಬಿಟ್ಟು ಪ್ರತಿದಿನಲ್ಲೂ ಸ್ವಲ್ಪ ಮೆಡಿಟೇಷನ್ ಮಾಡೋದ್ರ ಕಲಿತುಕೊಂಡ್ರೆ ತುಂಬ ಒಳ್ಳೆಯದು. ಎಸ್ಪೆಷಲಿ ಮೆಡಿಟೇಷನ್ ಅಂದರೆ ನಾವೇನೋ ಒಂದು ಕಡೆ ಕೂತ್ಕೋಬೇಕಂತಲ್ಲ, ಇಲ್ಲ ಒಳ್ಳೆ ಪುಸ್ತಕ ಓದ್ಬೋದು, ಇಲ್ಲ ಒಳ್ಳೆ ಸಾಂಗ್ಸ್ ಕೇಳ್ಬೋದು, ಅದು ಓಕೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಒಂದು ಕಡೆ ನೀವು ಕೂತ್ಕೊಂಡು ಸ್ವಲ್ಪ ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ಳೋದಕ್ಕೆ ಉತ್ತಮ. ಯಾಕೆ ಸ್ವಾಮಿ ವಿವೇಕಾನಂದ ಮಾತು ಹೇಳ್ತಾರೆ, ಪ್ರತಿದಿನ ನಿಮ್ಮನ್ನಲ್ಲಿ ನೀವು ಮಾತಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಒಳ್ಳೆ ಫ್ರೆಂಡ್ ನೀವು ಕಳ್ಕೊಳ್ತೀರಂತ. ಯು ಆರ್ ಲೂಸಿಂಗ್ ಎ ಬೆಸ್ಟ್ ಫ್ರೆಂಡ್ ಅಂತ ಸ್ವಾಮಿ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ. ಸೊ ನನ್ನ ಮನಸ್ಸು ನನಗೆ ಒಳ್ಳೆ ಫ್ರೆಂಡ್ ಅಮ್ಮ ಮಾಡ್ತಾರೆ. ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ನೋಡಿರಿ, ನೀನು ಏನಾದರೂ ಹೇಳಿ ನಿನ್ನ ಮನಸ್ಸಾಕ್ಷಿ ಒಪ್ಪಿದ್ರೆ ಮಾತಾಡು, ನಿನ್ನ ಮನಸ್ಸಾಕ್ಷಿ ಇದೆಯಾ, ಕರೆಕ್ಟಾಗಿ ನೀನು ಮಾತಾಡ್ತಿರೋದು ಅಂತ ಹೇಳ್ತಾರೆ ನೋಡಿರಿ. ಅಂದರೆ ಮನಸ್ಸು ಅಂತಕ್ಕಂಥದ್ದು ಇನ್ನೊಬ್ಬ ಫ್ರೆಂಡ್ ಒಳಗಡೆ ಇದ್ದಾರೆ. ಸೊ ಅದಕ್ಕೆ ಅದು ಯಾವಾಗಲೂ 2 ಥಾಟ್ ಬರುತ್ತೆ. ಒಂದು ಪಾಸಿಟಿವ್ ಕಡೆನೂ ಬರುತ್ತೆ, ಒಂದು ನೆಗೆಟಿವ್ ಕಡೆ ಥಾಟ್ಸು ಬರುತ್ತೆ. ಸೊ ಯಾವ ಥಾಟ್ ತೊಗೋಬೇಕನ್ನೋದು ನಾನು ನಿರ್ಧಾರ ಮಾಡಬೇಕು. ಆ ನಿರ್ಧಾರ ಮಾಡ್ಬೇಕಂದ್ರೆ ನನ್ನ ಮೈಂಡ್ ಕೂಲಾಗಿ ಶಾಂತವಾಗಿದ್ದರೆ ಮಾತ್ರ ನಾನು ಕರೆಕ್ಟಾಗಿ ತೊಗೊಳ್ತೀನಿ. ಅಕಸ್ಮಾತ್ ನಾನು ತೊಗೊಂಡಿದ್ದ ನಿರ್ಧಾರ ತಪ್ಪಾದರೂ ಕೂಡ ಸರಿ ಮಾಡ್ಕೊಳ್ಳೋಕ್ಕೆ ಮತ್ತೆ ಮನಸ್ಸು ಒಪ್ಕೊಳ್ಳುತ್ತೆ. ಹೌದು, ನನ್ನ ಮುಂದೆ ಮಿಸ್ಟೇಕ್ ಆಯಿತಾ, ನಾನು ಮಾತಾಡಿದಂಗೆ ಆಯಿತಾ, ಸಾರಿ ಹಂಗಲ್ಲ ನಾನು ಹೇಳ್ತಿ ಈ ಥರ ಆಯಿತು, ಓಕೆ ನಿಮ್ಗೆ ನೋವಾಗಿದ್ದು ಕ್ಷಮಿಸಿ ಅಂತಕ್ಕಂಥ ಭಾವನೆಯಿಂದ ನಾನು ಮಾತಾಡ್ಬೋದಲ್ವ. ಸೊ ಆವಾಗಲೂ ಚಾನ್ಸಸ್ ಇರುತ್ತೆ. ಮನುಷ್ಯನ ಯಾವಾಗಲೂ ಕರೆಕ್ಟ್ ಅಂತ ಹೇಳಲ್ಲ, ನಾನು ಮಾತಾಡೋದಲ್ಲ ಕರೆಕ್ಟು ಅಥವಾ ಇನ್ನೊಬ್ರು ಹೇಳೋದಲ್ಲ ಕರೆಕ್ಟು, ಸರಿ ತಪ್ಪಂತ ಆರ್ಗ್ಯೂ ಮಾಡೋದಕ್ಕಿಂತ ನನಗೆ ಉಪಯೋಗ ಇದೆಯಾ ಸ್ವೀಕಾರ ಮಾಡಿ, ಉಪಯೋಗ ಇಲ್ವಾ ಅದು ಬಿಟ್ಬಿಡೋದು. ಒಂದು ಅಕಸ್ಮಾತ್ ನಾನು ಮಾಡಿದ್ದು ಅವ್ರಿಗೆ ನೋವು ಅನಿಸೋದು ಗೊತ್ತಾದ ಮೇಲೆ ನೀವು ಹೋಗಿ ಮಾತಾಡ್ಬಿಟ್ಟು ಮತ್ತೆ ಅವ್ರಿಗೆ ಸಾರಿ ಹಾಗಲ್ಲ ಹೀಗಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ವಾ, ಓಕೆ ಸಾರಿ ನಾನು ಏನು ಸರಿ ಮಾತಾಡಲ್ಲ ಆ ಥರ ನಿಮ್ಮ ಹತ್ರ ಅಂತಂದರೆ ಎಷ್ಟೋ ರಿಲೇಷನ್ಶಿಪ್ ಉಳ್ಕೊಳ್ತಾವೆ ನಾವು. ಕೆಲವು ಸರಿ ನಾವು ಸಣ್ಣದಕ್ಕೆ ಬೇಜಾರು ಮಾಡಿಕೊಂಡು ಮಾತಾಡದೆ ಬಿಡ್ತೀವಿ. ಕೆಲವು ಸರಿ ಈವನ್ ಹೆಂಡತಿ ಜೊತೆ ಇರ್ಬೋದು, ಮಕ್ಕಳ ಜೊತೆ ಇರ್ಬೋದು, ಸಾಕಷ್ಟು ಫ್ಯಾಮಿಲಿ ನೋಡಿದ್ದೀವಿ ನಾವೆಲ್ಲ. ಸೊ ನಾವು ಬಂದಿರೋದೇ ಸಿಂಗಲ್ಲು, ಹೋಗೋದು ಸಿಂಗಲ್ಲೇ. ಸೊ ಸೆಂಟ್ರ್ನಲ್ಲಿ ಇವರೆಲ್ಲ ಪಾಠಧಾರಿಗಳು ಬಂದಿರ್ತಾರೆ, ನಮ್ಮ ಹೆಂಡತಿ, ಮಕ್ಕಳು, ಗಂಡ ಇವರೆಲ್ಲ. ಸೊ ಹಂಗಾಗ್ಬಿಟ್ಟು ಇವ್ರ ಬಗ್ಗೆ ನಮ್ಗೆ ಯಾಕೆ ದ್ವೇಷ, ಅಸೂಯೆ ಎಲ್ಲ 4 ದಿನ ಜೀವನಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಓಂ ಶಾಂತಿಯಾಗ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಬೆಳಗ್ಗೆ ಸೊ ಅದಕ್ಕೆ ನಾನು ಇವತ್ತು ಕೂಡ ಒಂದು 2-3 ನಿಮಿಷ ಇದ್ರ ಬಗ್ಗೆ ತಿಳಿಸಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಜವಾಗಿ ಖಂಡಿತವಾಗಿ ನಿಮಗೆ ನೆಮ್ಮದಿ, ತೃಪ್ತಿ, ಆನಂದ ಬೇಕಂದರೆ ಮೆಡಿಟೇಷನ್ ಕಂಪಲ್ಸರಿ ಆ್ಯಡ್ ಮಾಡಿಕೊಡ್ರಿ. ಎಲ್ಲದರ ಜೊತೆ ಇದು ಒಂದು ಭಾಗ. ಬರೀ ಮೆಡಿಟೇಷನ್ ಮಾಡೋದ್ರಿಂದ ಮೆಡಿಟೇಷನ್ ಕೂಡ ಬೇಕು, ಆಹಾರನೂ ಬೇಕು, ನನ್ನ ಥಾಟ್ಸ್ ಪ್ರೊಸೆಸ್ ಕರೆಕ್ಟಾಗಿರಬೇಕು. ಸೊ ಯಾವಾಗ ಇವು 3 ಚೆನ್ನಾಗಿದ್ರೆ ಮಾತ್ರ ನನ್ನ ಜೀವನ ಚೆನ್ನಾಗಿರುತ್ತೆ. ಸೊ ಅದರಿಂದ ಪ್ರತಿದಿನಾಲೂ ಇದನ್ನು ಮೇಂಟೈನ್ ಮಾಡ್ಕೊಳ್ಳೋದು ನಾವು ಕಲ್ತ್ಕೊಂಡ್ರೆ
ತುಂಬ ಚೇಂಜಸ್ ಆಗುತ್ತೆ. ನಿಮ್ಮ ಮೆಡಿಟೇಷನ್ ಮಾಡೋದು ಹೆಂಗಂತ ಬೇಕಾ, ತುಂಬ ಸಿಂಪಲ್ ಆಗಿದೆ. ಸಹಜವಾದ ರಾಜಯೋಗ ಅಂತೇಳಿ ಓಂ ಶಾಂತಿಯಲ್ಲಿ ಹೇಳ್ಕೊಡ್ತಾರೆ. ಅದ್ರ ಬಗ್ಗೆ ಬೇಕಾದ್ರೆ ನಾಳೆ ಸಂಡೇ ಫ್ರೀಯಾಗಿ ಹೇಳ್ಕೊಡ್ತೀನಿ. ರಾಜಯೋಗ ಅಂದರೆ ಏನು, ಹೇಗೆ ಮಾಡಬೇಕು, ಇದರಿಂದ ಏನು ಉಪಯೋಗ ಇದೆ, ಬೇರೆ ಮೆಡಿಟೇಷನ್ಗೂ ಈ ಮೆಡಿಟೇಷನ್ಗೆ ಏನು ವ್ಯತ್ಯಾಸ, ಯಾವ್ದು ಬೆಸ್ಟು ನಮಗೆ, ಯಾವ್ದು ಮಾಡಿದ್ರೆ ಉತ್ತಮ, ಇದ್ರ ಬಗ್ಗೆನೂ ವಿವರವಾಗಿ ನಾಳೆ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ನೀವು ನಮಗೇನು ನೆಸಿಟ್ ಇದ್ದರೆ ಮತ್ತೆ ಫೋನ್ ಮಾಡಿ. ಓಕೆ, ಓಂ ಶಾಂತಿ.